ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ಸ್ನೇಹಿತರೆ, ಈಗ ಮನೆ ಮಾದೇಗೌಡರು ಅನ್ನೋ ಒಂದು ಸಂಕಲ್ಪನ ಅದರ ಬಗ್ಗೆ ವಿವರವಾಗಿ ಈಗಾಗಲೇ ಓದ್ಲಿಂಗೇಗೌಡರು ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ನನ್ನ ಹೆಸರು ಸ್ವಾಮಿಗೌಡ. ನಾನು 79ನೇ ಇಸ್ವಿನಲ್ಲಿ ಮೈಸೂರಿಗೆ ವಿಕ್ರಾಂತ್ ಟೈರ್ಸ್ಗೆ ಅಂತಲೇ ಬಂದಿದ್ದು. ಬರಬೇಕಾದ್ರೆ ನಾವು ಎಲ್ಲಿ ಉಳ್ಕೋಬೇಕು ಅನ್ನೋದಕ್ಕೆ ಆವಾಗ ಸಿಗ್ತಿದ್ದದ್ದೇ ಪಂಪನಹೊಸಹಳ್ಳಿ ಹಳ್ಳಿನಲ್ಲಿ ನಾವು ಹಸುಗಳನ್ನ ಸಾಕಿತ್ತಂಥ ಒಂದು ಮನೆ ಒಳಗಡೆ ನಾವು ಅನೇಕ ಸ್ನೇಹಿತರು ವಿಕ್ರಾಂತ್ನವರು ಹತ್ರ ಫ್ಯಾಕ್ಟ್ರಿಗೆ ಅಂತೇಳಿ ಇದ್ದವರು. ಆವತ್ತಿನ ಸಂಬಳ ನಮಗೆ 200 ರೂಪಾಯಿ. 79ನೇ ಇಸ್ವಿನಲ್ಲಿ 200 ರೂಪಾಯಿಗೆ ಸೇರಿದವರು. 200 ರೂಪಾಯಿನಿಂದ ನಾವು ಅವತ್ತಿನ ದಿವಸ ಬಾಡಿಗೆ 10 ರೂಪಾಯಿ, ಹಕ್ಕಿಗೆ 10 ರೂಪಾಯಿ, 20 ರೂಪಾಯಿನ ನಾವು ಮನೆ ಮಾಲೀಕರಿಗೆ ಕೊಟ್ಟರೆ ನಾವೇ ಉತ್ತಮವಾದಂಥ ಬಾಡಿಗೆದಾರರಾಗಿ ಅವತ್ತು ಜೀವನ ಮಾಡಿದಂಥವ್ರು. ಇದು 86ನೇ ಇಸ್ವಿನಲ್ಲಿ ಈಗಾಗಲೇ ತಿಳಿಸ್ದಂಗೆ ಆಶಾ ಮಂದಿರ ಫಲಾನುಭವಿಗಳ ಒಂದು ಹೆಸರನ್ನ ಇಟ್ಕೊಂಡು ಮಾದೇಗೌಡರು ಏನು ಸಂಕಲ್ಪ ಮಾಡಿ ಆಶಾ ಮಂದಿರ ಅಂಥೇಳಿ ಮಾಡಲೇಬೇಕು ಅಂಥೇಳಿ CATB ವತಿಯಿಂದ ಜನಗಳಿಗೆ ಯಾರಿಗೆ ನಿವೇಶನ ಇಲ್ಲ, ನಿವೇಶನದಾರರಿಗೆ ಕೊಡಲೇಬೇಕು. ಅದು ಎಷ್ಟು ಸಾವಿರ ಮೈಸೂರು ಸಿಟಿನಲ್ಲಿ ಇದ್ದಾರೆ ಅನ್ನೋದನ್ನು 50,000 ಜನನ ಗುರುತು ಮಾಡಿ ನಾನು 50,000 ಜನಕ್ಕೂ ಇಡೀ ಮೈಸೂರಿನ ಸುತ್ತ ಇರ್ತಕ್ಕಂಥ ಎಲ್ಲ ಬಡಾವಣೆಗಳನ್ನ ನಿರ್ಮಾಣ ಮಾಡಿ ಆಶಾ ಮಂದಿರ ಅನ್ನೋ ಹೆಸರಿನಲ್ಲಿ ರೈತರನ್ನ ಮನವೊಲಿಸಿ ರೈತರಿಂದ ಜಮೀನನ್ನು ಪಡೆಯೋದ್ರ ಮುಖಾಂತರ ಎಲ್ಲ 8 ಬಡಾವಣೆಗಳನ್ನ ಮೈಸೂರು ಸುತ್ತ ಮಾಡಿದಂಥವರು ಮಾದೇಗೌಡರು. ಆದರೆ ಅವತ್ತು ಮಾಡ್ತಾ ಈ ಆಶಾ ಮಂದಿರ ಅನ್ನೋ ಸ್ಕೀಮನ್ನು ಬೆಳೀತಾ ಹೋದಾಗ ಸ್ಟಾಫ್ ಕಡಿಮೆ ಇದ್ದರು ಅವ್ರಿಗೆ. ಈ CATBನಲ್ಲಿ ಇದ್ದಂಥ ಸ್ಟಾಫು ಇಡೀ ಮೈಸೂರು ಸಿಟಿನಲ್ಲಿ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಆವಾಗ ಅವರು ಯಾರು ನನ್ನ ಜೊತೆ ಕಾರ್ಮಿಕರಾಗಿರ್ಬೋದು, ಅಫಿಷಿಯಲ್ಸ್ ಆಗಿರ್ಬೋದು, ಬಂದಂಥವರು ವಾಲಂಟ್ರಿಯಾಗಿ ಯಾರು ಕೆಲಸ ಮಾಡಲಿಕ್ಕೆ ಬರ್ತಾರೋ ಬರ್ಬೋದು ಅಂತ ಯಾವಾಗ ಹೇಳಿದ್ರೋ ಅವತ್ತು ಆದಂಥ ಖುಷಿ, ನಾವೊಬ್ಬರು ಅಫಿಷಿಯಲ್ ಜೊತೆ ನಾವು ಸೇರಿ ಮಾಡ್ಬೋದು ಕೆಲಸನ, ಕಲಿಬೋದು ಕೆಲಸನ, ಮಾತನಾಡಿಸ್ಬೋದು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಅವತ್ತು ಶಿಫ್ಟ್ ಮುಗಿದ ತಕ್ಷಣ ಯಾರು OT ಮಾಡಲಿಕ್ಕೆ ಇಷ್ಟಪಡ್ತಿರಲಿಲ್ಲ. ಆಗ ಮಾದೇಗೌಡರ ಜೊತೆಯಲ್ಲಿ ಇಡೀ ಮೈಸೂರಿನ 8 ಬಡಾವಣೆಗಳನ್ನ ವಾಲಂಟ್ರಿಯಾಗಿ ಸುತ್ತಾ ಇರಬೇಕಾದ್ರೆ ನಾವು ಎಲ್ಲಿದ್ದೀವಿ, ಯಾವ ಜಾಗದಲ್ಲಿ ಇದ್ದೀವಿ ಅಂತ ಗುರುತು ಮಾಡಬೇಕಾದ್ರೆ ಇದೇ JP ನಗರದ ಗಬಳಿ ಮರ ಅಂಥೇಳಿ ಒಂದು ಹೆಸರು ಕಟ್ಟಿದ್ರು, ಆಲದ ಮರ ಅಂತ ಒಂದು ಕಟ್ಟಿದ್ರು, ರಾಜೀವ್ ನಗರದಲ್ಲಿ ಒಂದು ಹೊಂಗೆ ಮರ ಅನ್ನೋದೊಂದಿತ್ತು, ಬಸರಿ ಮರ ಅನ್ನೋದೊಂದಿತ್ತು, ಅಲ್ಲಿ ಮಾಡಿದರು. ಇಲ್ಲಿ ಹೆಬ್ಬಾಳ್ನಲ್ಲಿ ಸೂರ್ಯ ಬೇಕರಿ ಅಂತ ಒಂದು ಬೋರ್ಡ್ ಅಂಗಡಿ ಇದ್ದದಕ್ಕೆ ಸೂರ್ಯ ಬೇಕರಿ ಅಂತಲೇ ಇಟ್ಕೊಂಡ್ರು. ಈ ರೀತಿ ಗುರುತು ಮಾಡಿ ಕೆರೆಗಳಿದ್ದಂಥ ಜಾಗದಲ್ಲಿ, ನೆರಳಿದ್ದಂಥ ಜಾಗದಲ್ಲಿ ಅವತ್ತಿನ ದಿವಸ ಆ ಬಡಾವಣೆ ಜಾಗದಲ್ಲಿ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಪಟ್ಟಂಥವರು ಮಾದೇಗೌಡರು. ಆದರೆ ಈ ಆಶಾ ಮಂದಿರ ಅನ್ನೋ ಒಂದು ಆಲೋಚನೆ ಮಾದೇಗೌಡರಿಗೆ ಯಾವ ರೀತಿ ಬಂತು, ಈ ಬುಕ್ಕನ್ನೇ ಬರೀಬೇಕು ಅನ್ನೋದು ಯಾವ ರೀತಿ ಬಂತು ಅನ್ನೋದು ಅನೇಕ ರೀತಿಯಲ್ಲಿ ಈ ಒಂದು ಸಂಕಲ್ಪ ಮಾಡ್ಕೊಂಡು ಜನಗಳು ಇವ್ರ ಹತ್ರ ತಿಳ್ಕೋಬೇಕು ಅಂತಲೇ ಎಷ್ಟೋ ಜನ ಪ್ರಯತ್ನ ಪಟ್ಟರು. ಆದರೆ ಕೊನೆ ಹಂತದಲ್ಲಿ ಮಾತ್ರ ಅವ್ರು ಹೇಳಿದ್ರೆ ವಿನಃ ಆಶಾ ಮಂದಿರ ಅಂತ ಏನಕ್ಕೆ ಹೆಸರು ಇಟ್ಟೆ ಅನ್ನೋದು ಹೇಳಿದ್ರೆ ವಿನಃ ಆಶಾ ಮಂದಿರ ಅನ್ನೋ ಸ್ಕೀಮನ್ನು ಇಡೀ ದೇಶದಲ್ಲಿ ಸೆಂಟ್ರಲ್ನಲ್ಲಿ ಮಾಡಿದ್ದು ಇವರು ಯಾವ ರೀತಿ ಮೈಸೂರಿನಲ್ಲಿ ಈ ಆಶಾ ಮಂದಿರ ಅನ್ನೋ ಸ್ಕೀಮನ್ನು ಆಲೋಚನೆ ಮಾಡಿ ಸಂಕಲ್ಪ ಮಾಡಿ ಪ್ರತಿಯೊಬ್ಬರಿಗೂ ಸೈಟ್ ಇಲ್ಲದೇ ಇದ್ದವರಿಗೆ ಕೊಡಬೇಕು ಅನ್ನೋದನ್ನು ಯಾವ ರೀತಿ ಮಾಡಿದ್ರು ಅನ್ನೋದನ್ನ ನಿಜವಾಗಿ ಅವತ್ತಿನ ದಿವಸ ಆಶಾ ಮಂದಿರ ಫಲಾನುಭವಿಗಳಾಗಿ ನಾವೇನು ಪಡೆದಿದ್ದೀವೋ ನಮ್ಮಿಂದ ಕೆಲವೊಂದು ಮಾಹಿತಿಗಳನ್ನ ಕಲೆಕ್ಟ್ ಮಾಡಿ ಆಶಾ ಮಂದಿರ ಅನ್ನೋ ಸ್ಕೀಮು ಇಡೀ ದೇಶದಲ್ಲಿ ಒಂದು ಅದ್ಭುತವಾದಂಥ ಸಾಧನೆ ಮಾಡಿದೆ ಅನ್ನೋ ದೃಷ್ಟಿಯಿಂದನೇ ಈಗಾಗಲೇ ಹೇಳದ ರೀತಿ ಏಷ್ಯಾ ಖಂಡದಲ್ಲಿ ಈ ಒಂದು ಸ್ಕೀಮನ್ನು ಯಾವ ರೀತಿ ಮಾಡ್ಬೋದು ಅನ್ನೋದಕ್ಕೆ ಅವತ್ತು ಗುರುತಿಸಿದ್ದೇ ಈ ಒಂದು ಆಶಾ ಮಂದಿರ ಒಂದು ಸ್ಕೀಮು. ಈ ಆಶಾ ಮಂದಿರ ಅನ್ನೋ ಒಂದು ಸ್ಕೀಮನ್ನು ಅವತ್ತಿನ ದಿವಸ ಮಾದೇಗೌಡರು ಏನು ಮಾಡಿದರು ಇದು ಇತಿಹಾಸದಲ್ಲಿ ರೆಕಾರ್ಡ್ ಆಗಿದೆ. ಆದರೆ ಅವತ್ತಿನ ದಿವಸದಿಂದ ಇವತ್ತಿನ ತನಕ ಇದೇ ಮೂಡಾದಲ್ಲಿ ಇದೇ CATBನಲ್ಲಿ ಯಾರು ತಮ್ಮ ಅಧಿಕಾರಾವಧಿನಲ್ಲಿ ಬಂದು ಮಾಡಿದಾರೋ ಅವರು ಈ ಸ್ಕೀಮ್ನಲ್ಲಿ ಸಕ್ಸಸ್ ಆದಂಗೆ ಅವರು ಯಾವ ಬಡಾವಣೆನೂ ಮಾಡಲಿಕ್ಕಾಗಲಿಲ್ಲ,
ಜನಗಳಿಗೆ ಕೊಡಲಿಕ್ಕಾಗಲಿಲ್ಲ. ಇವತ್ತು ಆ ಗಲಾಟೆ ತಪ್ಪಿಸ್ಕೊಂಡು ಅವರು ನಿರಂತರವಾಗಿ ಇದ್ದಾರೆ. ಆದರೆ ಅವತ್ತಿನ ದಿವಸ ಸುಮಾರು 25,000ದಿಂದ 50,000ದವರೆಗೆ ಏನು ಮನೆಗಳು ಸೈಟ್ಗಳು ಕೊಟ್ಟರು, ಅವತ್ತಿನ ಬೆಲೆ 1,700 ರೂಪಾಯಿ 20-30 LIG ಅವ್ರಿಗೆ, MIG ಅವರಿಗೆ 30-40 14,040 ರೂಪಾಯಿ, HIG ಅವರಿಗೆ 28,080 ರೂಪಾಯಿ. ಈ 30-40 ಅನ್ನೋರನ್ನ 14-40 28-80 ಮಾಡಿದ್ರೆ ವಿನಃ LIGನಲ್ಲಿ 2 ಭಾಗ ಮಾಡಿದ್ರು. 2,801 1,701 ಇದು EWS ಅನ್ನೋ ರೀತಿಯಲ್ಲಿ ಮಾಡಿ ಈಗಾಗಲೇ ಅವ್ರು ಹೇಳ್ದಂಗೆ ಓನ್ ಯುವರ್ ಹೌಸ್ ಸ್ಕೀಮ್, ನೀವಾಗಿದ್ದು ನೀವು ಮನೆಗಳನ್ನ ಕಟ್ಟೋದು ಒಂದು ಭಾಗ, ನಾವು ಕಟ್ಟಿರೋ ಮನೆ ತಕ್ಕೆ ಬರೋದು ಒಂದು ಭಾಗ, ಲೋನನ್ನು ಸಿಗೋ ರೀತಿ ನಿಮ್ಮ ಅವಶ್ಯಕತೆಗೆ ಮಾಡುವಂಥದ್ದು ಯಾವ ಕಂಪ್ನಿಯವನು ಲೋನಿಗೆ ಬರ್ತಾನೆ ಅನ್ನೋದನ್ನು ಕೂಡ ಮಾಡಿ ಅವತ್ತಿನಿಂದ ಇವತ್ತಿನ ತನಕ ಈ ಆಶಾ ಮಂದಿರದ ಒಂದು ಸ್ಕೀಮು, ಮನೆ ಮನೆ ಮಾದೇಗೌಡ ಅನ್ನೋದು ಒಂದು ಹೆಸರು ಇತಿಹಾಸದಲ್ಲಿ ರೆಕಾರ್ಡ್ ಆಗಿರ್ತಕ್ಕಂಥದ್ದು. ಈ ಒಂದು ಇದರಿಂದ 4,000 ರೂಪಾಯಿ ಸಂಬಳದ ಬರೋರು ಆಫೀಸರ್ಸ್ಗೂ ಒಂದು ಸೈಟು, 400 ರೂಪಾಯಿ ಬರ್ತಿದ್ದಂಥ ಒಬ್ಬ ಎಂಪ್ಲಾಯಿಗೂ ಒಂದು ಸೈಟು, ಯಾರು ಇಲ್ಲದೇ ಇದ್ದವ್ರಿಗೆ ಮಾತ್ರ ಉಂಟು, ಇದ್ದವ್ರಿಗೆ ಯಾವುದೇ ಕಾರಣಕ್ಕೂ ಕೊಡಲ್ಲ ಅನ್ನೋ ದೃಷ್ಟಿಯಿಂದನೇ ವಾಲಂಟ್ರಿಯಾಗಿ ಪ್ರತಿಯೊಬ್ಬರನ್ನೂ ಕರ್ಕೊಂಡು ಅವತ್ತೊಂದು ದಿವಸ ಮಾಡಿರ್ತಕ್ಕಂಥ ಈ ಸಾಧನೆ ಇದೆಯಲ್ಲ, ಈ ಸಾಧನೆನ ಬೇರೆ ಯಾರು ಮಾಡಲಿಕ್ಕಾಗಲ್ಲ. ಅದು ಒನ್ ಆ್ಯಂಡ್ ಓನ್ಲಿ ಮಾದೇಗೌಡರ ಕಡೆಯಿಂದ ಮಾತ್ರ ಇದು ಸಾಧ್ಯ ಅಂತೇಳಿ ಹೇಳ್ತಾ, ಈ ಒಂದು ಕಾರ್ಯಕ್ರಮ ಅವರ ಒಂದು ನಿಜ ಸ್ಥಿತಿ, ಈ ನಿಜವಾದಂಥ ಸಾಮಾಜಿಕವಾಗಿ ಮಾಡಿರ್ತಕ್ಕಂಥ ಕೆಲಸಕ್ಕೆ ಸಾರ್ವಜನಿಕರಿಂದನೇ ಅವರ ಒಂದು ಮಾಡಿರೋ ಸಾಧನೆ ಬಗ್ಗೆ ನಾವು ಹೇಳಬೇಕು ಅನ್ನೋ ದೃಷ್ಟಿಯಿಂದ ಹೇಳ್ತಿದ್ದೇವೆ ವಿನಃ ಅವ್ರನ್ನ ಹೊಗಳೋದಕ್ಕಾಗಲಿ, ಅವ್ರು ಇದ್ದಾರೆ ಅನ್ನೋದಕ್ಕಾಗಲಿ, ಅವರು ಮಾಡದೇ ಇರೋದನ್ನು ಸೇರಿಸಿ ಹೇಳಬೇಕು ಅನ್ನೋದಾಗಲಿ ಯಾವುದೇ ಕಾರಣಕ್ಕೂ ಇಲ್ಲ. ಆದರೆ ಇವತ್ತು ಹೆಬ್ಬಾಳು ಅನ್ನೋ ಹೆಸರಿಡುವಾಗ ಈಗಾಗಲೇ ಓದು ಹೇಳಿದಾಗೆ ಹೆಬ್ಬಾಳು ಅನ್ನೋದ ಹೆಬ್ಬಾಳು ಅದಕ್ಕೆ ಒಂದು ಅರ್ಥಗರ್ಭಿತವಾಗಿ ಹೇಳಿ ಆ ಒಂದು ಹೆಸರಿಟ್ಟರು ಹಿಂದೆ ಇದ್ದದ್ದಕ್ಕೆ. ಇವತ್ತು ಹೆಬ್ಬಾಳು ಹೇಗಿದೆ ಅಂದರೆ ಈಗ ಅವ್ರಿಗೆ ಆಶ್ಚರ್ಯ, 2,800 1,700 ತಗೊಂಡಂಥ ಸೈಟ್ ಇವತ್ತು 50 ಲಕ್ಷದ ಮೇಲೆ ದಾಟಿದೆ ಅಂದರೆ ಸೈಟೇ ಇಲ್ಲ. 30-40 1 ಕೋಟಿ ಕೊಡ್ತೀನಿ ಅಂದರೂ ಈ ಜಾಗದಲ್ಲಿ ಇಲ್ಲ. ಅಂದರೆ ಇವರು ಮಾಡಿದಂಥ ಸ್ಕೀಮ್ನಲ್ಲಿ ನಮಗೆ ಇವರ ಒಂದು ಜಾಗದಲ್ಲಿ ಸಿಕ್ಕಿರ್ತಕ್ಕಂಥದಕ್ಕೆ ನಾವೆಷ್ಟು ಪುಣ್ಯವಂತರು. 4,000 ರೂಪಾಯಿ ಸಂಬಳ ಇಲ್ಲ, 600 ರೂಪಾಯಿ ಸಂಬಳ. 600 ರೂಪಾಯಿ ಸಂಬಳದಲ್ಲಿ ನಾವು 20-30 ಸೈಟ್ ಮಾಡಿದಂಥವ್ರು ಇವತ್ತು ನಾವು 50 ಲಕ್ಷದ ಕುಳಾಗಿದ್ದೀವಿ. ಏನೂ ಮಾಡಲಿಲ್ಲ ಅಂತ 50 ಲಕ್ಷ ರೂಪಾಯಿದು ಒಂದು ಪ್ರಾಪರ್ಟಿ ಉಂಟು. ಇದಕ್ಕೆ ಕಾರಣಕರ್ತರು ಫೌಂಡೇಶನ್ ಹಾಕ್ಕೊಟ್ಟಕ್ಕಂಥವ್ರು, ನಮ್ಮನ್ನು ಈ ಸಮಾಜದಲ್ಲಿ ಗುರುಸೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟವ್ರೆ ಈ ಮನೆ ಮಾದೇಗೌಡರು. ಇವರ ಹೊಗಳಿಕೆ ಅಂತಲ್ಲ, ಇವರು ಮಾಡಿರೋ ಕೆಲಸಗಳನ್ನ ನಿರಂತರವಾಗಿ ಹೇಳಬೇಕು ಅಂದರೆ ಸಮಯ ಇರೋದಿಲ್ಲ. ಆ ಒಂದು ದೃಷ್ಟಿಯಿಂದ ಒಂದೇ ಮಾತಿನಲ್ಲಿ ಹೇಳ್ಬೋದು, ಇವರು ಮಾಡಿರ್ತಕ್ಕಂಥ ಒಂದು ಅದ್ಭುತವಾದಂಥ ಸಾಧನೆ ನಮ್ಮೆಲ್ಲರಿಗೂ ದಾರಿದೀಪ ಆಗಿದೆ. ಇವರು ಮಾಡ್ತಕ್ಕಂಥ ಕೆಲಸದ ಅನುಭವ ನಮಗೆ ಕೆಲವೊಂದು ಮಾರ್ಗದಲ್ಲಿ ಕೆಲಸ ಮಾಡಲಿಕ್ಕೆ ಆಗಿದೆ ಅಂಥೇಳಿ ಹೇಳ್ತಾ, ಅವರಿಗೆ ನಿರಂತರವಾಗಿ ಮಾಡುವಂಥ ಶಕ್ತಿನ ಕೊಡಲಿ. ಅವರ ಒಂದು ಆಶೀರ್ವಾದ ನಮಗೆ ಕೆಲಸ ಮಾಡಲಿಕ್ಕೆ ಅಭಯವಾಗಿ ನಿಲ್ಲಿ ಅಂಥೇಳಿ ಈ ಸಂದರ್ಭದಲ್ಲಿ ತಮಗೆಲ್ಲರೂ ತಿಳಿಸ್ತಾ, ಅವರಿಗೆ ತಾಯಿ ಚಾಮುಂಡೇಶ್ವರಿ ಆಯುರಾರೋಗ್ಯನ ಹೆಚ್ಚಿಗೆ ಕೊಡಲಿ, ನಾವು ಅವರಿಂದ ಕಲಿಯುವಂಥ ಭಾಗ್ಯ ಸಿಗಲಿ ಅಂಥೇಳಿ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ತಿಳಿಸ್ತೇವೆ ಬಯಸ್ತೇವೆ. ಏನಿವತ್ತು 85-86 ಆದಂಥ ಆಶಾ ಮಂದಿರ ಸ್ಕೀಮ್ ಬಡಾವಣೆ ಬಗ್ಗೆ ಅವತ್ತು ಮಾಡಿದಂಥ ಆಶಾ ಮಂದಿರ ಸ್ಕೀಮ್ ಮಾಡಿದಂಥ ರೂವಾರಿ ಮಾದೇಗೌಡರ ವಿಚಾರನ ಅವರು ಯಾವ ರೀತಿ ಮಾಡಿದ್ರು, ಯಾಕೆ ಮಾಡಿದ್ರು ಅನ್ನೋದನ್ನು ತುಂಬ ಲೇಟಾಗಿ ಇವತ್ತು ಪ್ರಚಾರಕ್ಕೆ ಬರ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಯಾಕೆಂದರೆ ಇಂಥ ಸ್ಕೀಮು ಈ ರೀತಿ ಡೆವಲಪ್ಮೆಂಟ್ ಮಾಡುವಂಥದ್ದು, ಬಡವ್ರನ್ನ ಗುರುತಿಸಿ ಕೊಡುವಂಥ ಸ್ಕೀಮ್ಗಳು ಅಂದಿನಿಂದ ಇಂದಿನವರೆಗೂ ಯಾರೂ ಆ ಕೆಲಸನ ಮಾಡಿರಲಿಲ್ಲ. ಇವತ್ತು ಮಾದೇಗೌಡರು 8 ಬಡಾವಣೆ 9 ಬಡಾವಣೆ ಮೈಸೂರು ಸುತ್ತ ಏನು ಮಾಡಿದರೋ ಆ ಬಡಾವಣೆ ಸುತ್ತನೇ ಬಂದಿರುವಂಥದ್ದು ರಿಂಗ್ ರೋಡು. ಆಚೆಗೂ ಹೋಗಿಲ್ಲ, ಈಚೆಗೂ ಬಂದಿಲ್ಲ. ರಿಂಗ್ ರೋಡ್ ಇವ್ರು ಎಲ್ಲಿ ಬಡಾವಣೆ ಮಾಡಿದರೋ ಆ ಬಡಾವಣೆ ಪಕ್ಕದಲ್ಲೇ ಬಂದಿರುವಂಥದ್ದು ರಿಂಗ್ ರೋಡು. ಬೇರೆ ಯಾವ ಬಡಾವಣೆಗಳು ಸೇರ್ಕೊಂಡಿಲ್ಲ, ಸುತ್ತ ರಿಂಗ್ ರೋಡು ಅದೇ ಇರುವಂಥದ್ದು. ಅವತ್ತು ಮಾಡಿದಂಥ ಕೆಲಸ
ಯಾವ ರೀತಿ ಕೆಲಸ ಮಾಡಿದ್ರು, ಯಾವ ರೀತಿ ಐಡಿಯಾ ಮಾಡಿದ್ರು, ಯಾವ ರೀತಿ ಚಿಂತನೆ ಮಾಡಿದ್ರು ಅಂತ ಅನ್ನೋದಕ್ಕೆ ಮೈಸೂರು ನಗರದಲ್ಲಿ ಸೈಟು ನನಗಿಲ್ಲ, ಮನೆ ನನಗಿಲ್ಲ ಅನ್ನೋ ಭಾವನೆನ ತೊಲಗಿಸ್ಬೇಕು. ಪ್ರತಿಯೊಬ್ಬರಿಗೂ ಒಂದೊಂದು ಸೈಟನ್ನು ಕೊಡಲೇಬೇಕು, ಪ್ರತಿಯೊಬ್ಬರಿಗೂ ವಾಸಕ್ಕೆ ಒಂದೊಂದು ಮನೆ ಬೇಕೇ ಬೇಕು ಅನ್ನೋ ದಿಕ್ಕಿನಲ್ಲಿ ಅವತ್ತು ಮಾದೇಗೌಡರು ಈ ಸ್ಕೀಮ್ನ ತಂದರು. ಅದು ದೈವಾನುಗ್ರಹ. ಯಾಕೆಂದರೆ ಎಲ್ರಿಗೂ ಬರೋದಿಲ್ಲ, ನಾವು ಏನು ಮಾಡಬೇಕು ಅಂತ ದೈವಾನುಗ್ರಹ ಆ ಟೈಮ್ನಲ್ಲಿ ಬಂತು. ಇವತ್ತು ಕುಂಬಾರ ಕುಪ್ಪಳ ಆಗ್ಬೋದು, ಮೇಟ್ಗಳ್ಳಿ ಆಗ್ಬೋದು, ಮಂಚನ ಕುಪ್ಪಳ ಆಗ್ಬೋದು, ಪಡವರಳ್ಳಿ ಆಗ್ಬೋದು, ಒಂಟಿ ಕುಪ್ಪಳ ಆಗ್ಬೋದು, ಕನ್ಯಾಗುಣ ಕುಪ್ಪಳ ಆಗ್ಬೋದು. ಈ ಆಸಾ ಮಂದಿರ ಸ್ಕೀಮ್ಗೆ ಇಷ್ಟು ಊರುಗಳು ಜಮೀನೆಲ್ಲ ಸೇರ್ಕೊಂಡಿದೆ. ಇಷ್ಟು ಊರು ಜಮೀನೆಲ್ಲ ಸೇರ್ಕೊಂಡಿದೆ. ಆದರೆ ಆ ಜಮೀನೆಲ್ಲ ಸೇರ್ಕೊಂಡಿರುವಂಥ ಜಮೀನ್ದಾರರಿಗೆ ಮಾದೇಗೌಡರು ನಿಮ್ಮ ಮನೆ ಇದೆ ಅನ್ನೋ ದಿಕ್ಕಿನಲ್ಲಿ ಅವರು ಮನೆ ಕೊಡಲಿಲ್ಲ. ಯಾಕೆ ಅಂತ ಅಂದರೆ ಹೊರಗಡೆಯಿಂದ ಬಂದಿರುವಂಥ ನಮ್ಮ ಅಣ್ಣ ತಮ್ಮದಿರಿಗೆ ಮೊದಲಿಗೆ ಆಗಲಿ, ಹೊರಗಡೆಯಿಂದ ಬಂದಿರುವಂಥ ಮನೆ ಇಲ್ಲದಿರುವಂಥ ಅಣ್ಣ ತಮ್ಮದಿರಿಗೆ ಮೊದಲು ಮನೆ ಆಗಲಿ ಅನ್ನೋ ದಿಕ್ಕಿನಲ್ಲಿ ಆ ಚಿಂತನೆ ಮಾಡಿ ಏನು ಜಮೀನ್ದಾರಗಳ ಹತ್ರ ಜಮೀನನ್ನ ಇವರು ಪಡ್ಕೊಂಡ್ರು ಅದ್ರ ಬದಲಾಗಿ ಅವ್ರಿಗೆ ಸೈಟ್ ಕೊಡ್ಲಿಕ್ಕೆ ಬದಲಾಗಿ ಕೆಲವು 1 ಎಕರೆ 2 ಎಕರೆ 3 ಎಕರೆ ಜಮೀನು ಅವ್ರಿಗೆ ಬಿಟ್ಬಿಟ್ರು. ಜಮೀನ್ದಾರರಿಗೆ ನೀವು ರೆವಿನ್ಯೂ ಸೈಟ್ ಮಾಡ್ಕೊಂಡು ಸುತ್ತ ಬಡಾವಣೆ ಬರ್ತದೆ, ನಿಮಗೂ ಒಳ್ಳೆ ಆದಾಯ ಆಯ್ತದೆ, ಒಳ್ಳೆ ಸೈಟ್ ಆಯ್ತದೆ, ನೀವು ಅದನ್ನು ಪಡ್ಕೊಂಡು ಇಟ್ಕೊಂಡು ನೀವು ಮಾಡ್ಕೊಳ್ಳಿ ಅನ್ನೋ ದಿಕ್ಕಿನಲ್ಲಿ ಕುಂಬಾರ ಕುಪ್ಪಳವ್ರಿಗೂ ಬಿಟ್ಟರು ಜಮೀನ. ಈಗ ರೆವಿನ್ಯೂ ಬಡಾವಣೆ ಇದೆಯಲ್ಲ, ರೆವಿನ್ಯೂ ಬಡಾವಣೆಯಲ್ಲಿ ಎಷ್ಟು ಸೈಟ್ ಆಗಿದ್ದಾವೆ, ಈ ಕಡೆ ಎಷ್ಟು ಸೈಟ್ ಆಗಿದ್ದಾವೆ, ಮಂಚನ ಕುಪ್ಪಳವ್ರಿಗೆ ಎಷ್ಟು ಸೈಟ್ ಆಗಿದೆ, ರೆವಿನ್ಯೂ ಬಡಾವಣೆಯಲ್ಲಿ ಎಲ್ರಿಗೂ ಆಗ್ಬೇಕು ಸೈಟು. ಕುಂಬಾರ ಕುಪ್ಪಳವ್ರಿಗೂ ಆಗಬೇಕು, ಮಂಚನ ಕುಪ್ಪಳವ್ರಿಗೂ ಆಗಬೇಕು, ಹೊರಗಡೆಯಿಂದ ಬಂದಂಥವ್ರಿಗೂ ಆಗಬೇಕು. ಆ ದಿಕ್ಕಿನಲ್ಲಿ ಯಾರಿಗೂ ಮನಸ್ಸು ನೋಯಿಸಿದಾಗೆ, ಯಾರಿಗೂ ನನಗೆ ಸೈಟ್ ಕೊಡಲಿಲ್ಲ ಅನ್ನಿಸ್ದಾಗೆ ಸೈಟ್ ಕೆಲಸನ ಅವತ್ತು ಮಾಡಿದ್ರು. ಆದರೆ ಅವತ್ತೇನಾದರೂ ಇವರು ಸೈಟ್ ಮಾಡಬೇಕಾದ್ರೆ ಮನೆಗೆ ಹೋಗಿ ಇವ್ರಿಗೆ ಹಕ್ಕುಪತ್ರ ಕೊಡಬೇಕು ಅಂತ ಅನ್ನೋಗಿ ಪಟ್ಟಾ ಪುಸ್ತಕ ಕೊಡಬೇಕು ಅಂತ ಅನ್ನೋದನ್ನ ನಾವು ಇವರೇನಾದರೂ ಲೇಬರ್ಗಳನ್ನ ತಗೋಬೇಕು ಅಂದರೆ 1000 ಜನ ಲೇಬರ್ ತಗೋಬೇಕಾಯ್ತು. ವಾಲಂಟಿಯರ್ಸ್ ಆಗಿ ಯಾರನ್ನೂ ತಗೊಳ್ಳಿಲ್ಲ. ಯಾರು ನಮ್ಮ ಜೊತೆಲಿದ್ರೋ ಅಂಥ ಸ್ನೇಹಿತರುಗಳನ್ನ ಕಟ್ಟಿಕೊಂಡು CIDBಗೆ ಯಾವುದೇ ಹಣದ ಕೊರತೆ ಆಗಬಾರ್ದು, ಅವ್ರಿಗೆ ಇಲ್ಲಿಂದ ಹಣ ಹೋಗಬಾರ್ದು ಅನ್ನೋ ದಿಕ್ಕಿನಲ್ಲಿ ಅದನ್ನು ಚಿಂತನೆ ಮಾಡಿ ನಮ್ಮ ಸ್ನೇಹಿತರುಗಳ ಕೈಯಲ್ಲಿ ಅವ್ರು ಕೆಲಸ ಮಾಡಿಸಿದ್ರು. ಸೈಟ್ ಕೊಟ್ಟವ್ರಿಗೆ ಅವ್ರಿಗೆ CIDBಗೆ ಅಲಿಬಾರ್ದು. ಯಾಕೆಂದರೆ ನಮಗೆ ನಾನು ಸೈಟ್ ತಗೊಂಡಿದ್ದೀನಿ, ನನಗೆ ರೆಕಾರ್ಡ್ ಮಾಡಿಕೊಡಿ, ಅದು ಮಾಡಿಕೊಡಿ, ಇದು ಮಾಡಿಕೊಡಿ, ಪಟ್ಟಾ ಪುಸ್ತಕ ಸಮೇತ, ಹಕ್ಕುಪತ್ರ ಸಮೇತ, ಇನ್ನೇನೂ ಬೇಕಾಗಿಲ್ಲ. ಆ ಬುಕ್ ತಗೊಂಡು ಮಡಗಿದ್ರೆ ಇದು ಆಸಾ ಮಂದಿರ ಸ್ಕೀಮು, ಇದೆಲ್ಲ ಪೂರ್ತಿ ಒಂದು ಅಲ್ಲೇ ಇದೆ. ಆದರೆ ಇವತ್ತಿನವರೆಗೂ ಆ ಸ್ಕೀಮ್ ಯಾರೂ ಮಾಡಿಲ್ಲ, ಮಾಡ್ಲಿಕ್ಕೆ ಆಗೋದೂ ಇಲ್ಲ. ಇವತ್ತು ಇವರು ಖಾತೆ ಕಂದಾಯ ಅಂತ ಹೇಳ್ಬೇಕಾದ್ರೆ ಆ ಪಟ್ಟಾ ಪುಸ್ತಕನೇ ಖಾತೆ ಕಂದಾಯ. ಆಸಾ ಮಂದಿರ ಸ್ಕೀಮ್ನಲ್ಲಿ ಆ ಪಟ್ಟಾ ಪುಸ್ತಕನೇ ಖಾತೆ ಕಂದಾಯ. ಅಷ್ಟು ಸರಳವಾಗಿ ಸಾರ್ವಜನಿಕರಿಗೆ ಕೈಗೆಟುಕುವ ರೀತಿಯಲ್ಲಿ ಸೈಟು ಕೊಟ್ಟು ಅವರು ಯಾವುದೇ ಆಫೀಸು ಅಲಿಬಾರ್ದು ಅನ್ನುವ ದಿಕ್ಕಿನಲ್ಲಿ ಅದನ್ನು ಮಾಡಿಕೊಟ್ಟಂಥದ್ದು ಮೊದಲನೇದು. ಯಾಕೆಂದರೆ ಆ ಸ್ಕೀಮ್ ಅಷ್ಟು ಸುಲಭವಾಗಿ ಯಾರೂ ಮಾಡಲಿಕ್ಕೆ ಆಗೋದೇ ಇಲ್ಲ. ಇವತ್ತು ಆ ಕೆಲಸ ಮಾಡಿದ್ದಾರೆ. ಇವತ್ತು ನಾವು ಹೇಳ್ತಾ ಇದ್ದೀವೋ ಮನೆ ಮಾದೇಗೌಡರು ಅಂತ ಅಂದ್ಬಿಡ್ತೇನೆ. ಆದರೆ ಒಂದು ಸಾರಿ ನಾವೆಲ್ಲ ನೋಡಿದಾಗ ಹೇಳ್ತಿದ್ರು ಅಣ್ಣವರು, ಒಂದು ಕಡೆ ಹೆಬ್ಬಾಳ್ ನೋಡಿ, ಇನ್ನೊಂದು ಕಡೆ ದಟ್ಟಗಳ್ಳಿ ನೋಡಿ, ಇನ್ನು ಕಡೆ ಶ್ರೀರಾಮ್ಪುರ ನೋಡಿ, ಇನ್ನೊಂದು ಕಡೆ ಗೋಶಿಯಾನಗರ ನೋಡಿ, ಈ ಎಲ್ಲ ಭಾಗಗಳಿಗೆ ಹೋಗಿ ನೋಡಿ ಹೇಗಿದೆ, ಹೇಗೆ ಆಗ್ತಾ ಇದೆ ಅನ್ನೋದನ್ನ. ಏಕಕಾಲದಲ್ಲಿ ಎಲ್ಲ ಕಡೆನೂ ಏಕಕಾಲದಲ್ಲಿ ಮನೆಗಳು ಸ್ಟಾರ್ಟ್ ಆದೋ, ಮನೆ ಕಟ್ಟಲಿಕ್ಕೆಲ್ಲ ಸ್ಟಾರ್ಟ್ ಆದೋ. ಅವ್ರಿಗೆ ಬೇಕಾದಂಥ ನೀರು, ಅವ್ರಿಗೆ ಬೇಕಾದಂಥ ರಸ್ತೆ, ಅವ್ರಿಗೆ ಬೇಕಾದಂಥ ಚರಂಡಿ ಒಂದೊಂದಾಗಿ ಎಲ್ಲ ಸವಲತ್ತು ಕೊಟ್ಟರು. ಇವತ್ತು ನೀವು ನೋಡ್ತಾ ಇದ್ದೀರಿ, ವಿಜಯನಗರ ಪೋಸ್ಟೇಜ್ ಮಾಡಿದ್ರು, ಎಷ್ಟು ವರ್ಷ ಆಯಿತು, ಎಲ್ಲ ಖಾಲಿ ಬಿದ್ದವೆ. ಇವ್ರು ಯಾವ ಸ್ಕೀಮ್ ಮಾಡಿದ್ರು ಆ ಸ್ಕೀಮೆಲ್ಲ ಇಮಿಡಿಯೇಟ್ಲಿ ಡೆವಲಪ್ಮೆಂಟ್ ಆದವು, ಎಲ್ಲ ವಾಸಕ್ಕೆ ಹೋದ್ರು. ಯಾಕೆ ಅಂತಂದರೆ ಅವತ್ತಿನ ರೇಟ್ನಲ್ಲಿ ಕೊಟ್ಟಂಥದ್ದು ಭಾರಿ ಕಮ್ಮಿ ರೇಟಲ್ಲಿ ಕೊಟ್ಟರು. ಆ ಜನಗಳಿಗೆ ಅವಶ್ಯಕತೆ ಇರೋರಿಗೆ ಕೊಟ್ಟರು. ಇವತ್ತು ಇರೋರಿಗೆ ಕೊಡ್ತಾ ಇದ್ದಾರೆ, ಅವತ್ತು ಇಲ್ಲದವ್ರಿಗೆ ಕೊಟ್ಟರು. ಇಲ್ಲದವ್ರಿಗೆ ಕೊಟ್ಟಾಗಲೇ ಆ ಡೆವಲಪ್ಮೆಂಟ್ ಆಗಬೇಕಾದ್ರೆ ಕಾರಣ. ಇರೋರಿಗೆ ಕೊಟ್ಟರೆ ಏನಾಗ್ತದೆ, ಒಂದು ಸೈಟ್ ಮೇಲೆ ಇನ್ನೊಂದು ಸೈಟು ಆದಮೇಲೆ ಇನ್ನೊಂದು ಸೈಟು ಅವರು ಪಡ್ಕೊಂಡು ಖಾಲಿ ಬಿಟ್ಕೊಂಡು ಮಡಿಕೊಂಡು ಕೂತಿದ್ದಾರೆ. ಆದ್ದರಿಂದ
ಯಾವುದೇ ಸ್ಕೀಮ್ ಮಾಡಬೇಕಾದ್ರೂ ಮಾದೇಗೌಡರು ಏನು ಮಾಡಿದಾರೋ ದಾರಿದೀಪವಾಗಿ, ಆ ದಾರಿದೀಪನ ಇವತ್ತಲ್ಲ ಇನ್ನೂ 50 ವರ್ಷ ಆದ್ರೂ ನಮ್ಮ ಮಕ್ಕಳ ತಲೆಗಳ ಇನ್ನೊಂದು ತಲೆಗೆ ಬಂದ್ರೂ ಆ ಸ್ಕೀಮ್ನ ಮಾಡಲಿಕ್ಕಾಗೋದಿಲ್ಲ, ಆ ರೀತಿ ಸೈಟ್ನೂ ಕೊಡ್ಲಿಕ್ಕಾಗೋದಿಲ್ಲ, ಆ ರೀತಿ ನಗರನ ಅಭಿವೃದ್ಧಿನೂ ಪಡಿಸ್ಲಿಕ್ಕಾಗೋದಿಲ್ಲ. ಆ ದಿಕ್ಕಿನಲ್ಲಿ ಅವರು ಮಾಡಿದ್ರು. ಅದಾದಾಗ ಇವ್ರು ಮಾಡಿದ ಮೇಲೆ ನಾವು 94-96ರಲ್ಲಿ ಚುನಾವಣೆ ಬಂತು, ಕಾರ್ಪೊರೇಷನ್ ಚುನಾವಣೆ, ಇವೆಲ್ಲ ನಗರ ಪಾಲಿಕೆಗೆ ಸೇರ್ಕೊಂಡು. ಆ ಸೇರ್ಕೊಂಡಾಗ ಅವತ್ತು ಎಷ್ಟಿದ್ದು 5 ವಾರ್ಡ್ ಅಂತ ಏನಿದೆಯೋ ಅವು ಇದ್ದದ್ದೇ 11,000 ವೋಟ್ ಇತ್ತು 5 ವಾರ್ಡ್ಗಳಲ್ಲಿ. ಇವತ್ತು 60,000 ಆಗಿದ್ದಾವೆ. ಆದ್ರಿಂದ ಅವತ್ತು ನಾನು ಒಬ್ಬ ಇದ್ದೆ, ಇವತ್ತು ಪ್ರೇಮಾಶಂಕರೇಗೌಡ ಇದ್ದಾರೆ, ಶಿವಣ್ಣ ಇದ್ದಾರೆ, ಶ್ರೀಧರ ಇದ್ದಾರೆ, 4-5 ಜನ ಇದ್ದಾರೆ. ಹಂಗೆ ಅವತ್ತೆಲ್ಲ ಮಾಡಿದ್ರು. ಜಮೀನ್ದಾರ ಕೊಟ್ಟವ್ರಿಗೂ ಅನುಕೂಲ ಮಾಡಿದ್ರು, ಹೊರಗಡೆಯಿಂದ ಬಂದಂಥ ಜನಗಳಿಗೂ ಅನುಕೂಲ ಮಾಡಿದ್ರು. ಇವತ್ತು ಅದನ್ನು ನಾವು ಮುಂದಕ್ಕೆ ಮಾಡಲಿಕ್ಕಾಗೋದಿಲ್ಲ. ಇವತ್ತು ನಾವು ಲೇಟಾಗಿ ಅವ್ರನ್ನ ಹೆಸರನ್ನ ನಾವು ಪ್ರಚಾರಕ್ಕೆ ತರ್ತಾ ಇದ್ದೀವಿ. ಆದರೆ ಇದಾಗಲೇ ಇಂದಿನ ಮೊದಲೇ ಬರಬೇಕಾಗಿತ್ತು. ಇನ್ನು ಮುಂದಾದರೂ ಈ ಪ್ರಚಾರನ ಹೆಚ್ಚಿನ ರೀತಿಯಲ್ಲಿ, ಈ ಸ್ಕೀಮು ಹೆಚ್ಚಿನ ರೀತಿಯಲ್ಲಿ ಬರಬೇಕು, ಇನ್ನು ಪ್ರಚಾರಕ್ಕೆ ಬರಬೇಕು. ಈ ಮೂಡ ಏನಿದೆಯೋ ಅದಕ್ಕೆ ಬರುವಂಥ ಪುಣ್ಯಾತ್ಮರು ಮಾದೇಗೌಡರ ಕೆಲಸನ ನೋಡಿ ಅದನ್ನು ಅಳವಡಿಸ್ಕೊಂಡು ಮುಂದಿನ ದಿನಗಳಲ್ಲಿ ಕೆಲಸ ಮಾಡಬೇಕು ಅಂತ ಹೋಗ್ಬೇಕು. ಆದರೆ ಮಾದೇಗೌಡರು ಮೂಡ ಚೇರ್ಮನ್ ಆದಾಗ ಹಲವಾರು ಜನನ ಕರೆದು ಈ ರೀತಿ ಮಾಡಿ ಸೈಟ್ಗೆ ಈ ರೀತಿ ಮಾಡಿ ಅಂದ್ಕೊಂಡು ಬೇಕಾದಷ್ಟು ಹೇಳಿದ್ರು. ಆದರೆ ಯಾರೂ ಅವ್ರ ಮಾತನ್ನ ಕೇಳಲಿಲ್ಲ. ಇವತ್ತು ಮೂಡ ಹಗರಣನೇ ಒಂದು ದೊಡ್ಡ ಹಗರಣ ಆಗೋಯ್ತು. ಅವತ್ತು ಎಷ್ಟೋ ಸಾವಿರ ಸೈಟ್ ಹಂಚೋರು ಹಗರಣ ಮಾಡ್ಕೊಳ್ಳಿಲ್ಲ. ಇವತ್ತು ಕೇವಲ 100 ಸೈಟು 200 ಸೈಟ್ ಹಂಚೋರು ಇಷ್ಟೊಂದು ಹಗರಣ ಮಾಡ್ಕೊಂಡು ಅವ್ರವ್ರೇ ಮಾಡ್ಕೊಂಡು ಇಡೀ ಮೂಡನೇ ಬಾಗಿಲನ್ನೇ ಹಾಕುವಂಥ ದಿಕ್ಕಿನಲ್ಲಿ ಇವತ್ತು ಮಾಡ್ತಾ ಇದ್ದಾರೆ. ಆ ದಿಕ್ಕಿನಲ್ಲಿ ಆಗಬಾರ್ದು. ಮುಂದಿನ ದಿನಗಳಲ್ಲಿ ಆ ಮೂಡ ಅದನ್ನು ವಾಸ್ ಔಟ್ ಮಾಡಿ ಬೇರೆ ಅದಕ್ಕೆ ಹೆಸರಿಟ್ಟು ಈ ಚುನಾಯಿತರು ಪ್ರತಿನಿಧಿಗಳು ಏನಿದ್ದಾರೋ ಆ ಚುನಾಯಿತ ಪ್ರತಿನಿಧಿಗಳನ್ನ ಅಲ್ಲಿಗೆ ಮೆಂಬರ್ನ ಮಾಡ್ದಂಗೆ ಮಾಡಿ ಒಳ್ಳೆ ಅಧಿಕಾರಿಗಳನ್ನ ತಂದು ಸಂಸ್ಥೆನ ಉಳಿಸಬೇಕು ಅಂತ ನಾನು ಕೇಳಲಿಕ್ಕೆ ಬಯಸ್ತೇನೆ. ಪ್ರೇಮಾಶಂಕರೇಗೌಡರು, ಮಾಜಿ ನಗರ ಪಾಲಿಕೆ ಸದಸ್ಯರು, ಮಂಚೇಗೌಡನ ಕೊಪ್ಪಲು. ಇವತ್ತೇನು ನಾವೆಲ್ಲರೂ ಕೇಳ್ತಾ ಇದ್ದೀವಿ, ಮೈಸೂರು ನಗರದಲ್ಲಿ ಇವನಾರವ ಎಂದೆಣಿಸದಿರು, ಇವ ನಮ್ಮವ ಎಂದೆಣಿಸಯ್ಯ ಅಂತ ಹೇಳ್ತಾ ಏನು ಉದ್ಯೋಗ ಅರಸಿ ದೂರುಗಳಿಂದ ಬಂದಂಥವರು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ನೆಲೆ ನಿಲ್ಲಬೇಕು ಅಂತ ಆಸಾಗೋಪುರ ಕಟ್ಟು ಏನು ಬರ್ತಾರೆ, ಈ ಮಹಾರಾಜರು ಆಳಿರುವಂಥ ಈ ಪ್ರದೇಶದಲ್ಲಿ ಚಿಕ್ಕವಾಗಿ ಒಂದು ನೆಲೆ ಕಾಣಬೇಕು ಅಂತ ಬಂದಂಥವ್ರಿಗೆ ನೆಲೆಯನ್ನು ಕಲ್ಪಿಸಿ ಕೊಡುವಂಥ ಯಾರಾದರೂ ಕಾಯಕ ಮಾಡಿದರೆ ಅದು ಮನೆ ಮಾದೇಗೌಡರು ಅಂತ ಹೇಳೋದ್ರಲ್ಲಿ ಅತಿಶಯೋಕ್ತಿ ಇಲ್ಲ ಅಂತ ನನ್ನ ಭಾವನೆ. ಕಾರಣ ನಾವೆಲ್ಲರೂ ನೋಡಿರ್ಬೋದು, ಇಡೀ ಏಷ್ಯಾದಲ್ಲಿರ್ಬೋದು, ಇಡೀ ರಾಷ್ಟ್ರದಲ್ಲಿರ್ಬೋದು, ಯಾರಾದರೂ ಕೂಡ ಅವರ ಹೆಸರಿನ ಮುಂದೆ ಮನೆ ಮಾದೇಗೌಡ ಅಥವಾ ಇನ್ನೊಂದು ಬೇರೆ ಥರ ಅವರು ಅವತ್ತು ಅವರ ಪರಿಕಲ್ಪನೆ ಏನಿತ್ತು, ನಾವೆಲ್ಲರೂ ಕೂಡ ಆಶಾವಾದಿಗಳು. ನಾವು ಬರಬೇಕಾದ್ರೆ ಏನಾದರೂ ಒಂದು ಮಾತ್ರ ಆಸೆ ಇಟ್ಟು ಬಂದಿರ್ತೀವಿ. ಆಶಾ ಮಂದಿರದ ರೂವಾರಿಗಳು, ಆಶಾ ಮಂದಿರ ಯೋಜನೆ ಎನ್ನುವಂಥ ಪರಿಕಲ್ಪನೆ ಅದು ಎಷ್ಟು ದೂರದೃಷ್ಟಿಯಿಂದ ಯೋಚನೆ ಮಾಡಿ ಅವ್ರು ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ವರ್ಣಿಸೋಕ್ಕೆ ಆಗಲ್ಲ. ಆಶಾ ಮಂದಿರ ಯೋಜನೆ ಅನ್ನೋದು ಇನ್ನೂ ಯಾರೂ ತರಲಿಕ್ಕೆ ಆಗಿಲ್ಲ. ಈ ದೇಶನ ಬಹಳಷ್ಟು ಜನ ಪ್ರಧಾನಿಗಳು ಆಳಿರ್ಬೋದು, ಯಾರಾದರೂ ಆಳಿರ್ಬೋದು, ಆದರೆ ಆಶಾ ಮಂದಿರ ಅನ್ನೋ ಯೋಜನೆಯ ಪರಿಕಲ್ಪನೆ ತಂದಿರುವಂಥ ಮನೆ ಮಾದೇಗೌಡರು ನಿಜಕ್ಕೂ ಕೂಡ ಇದು ಚಿರಸ್ಥಾಯಿಯಾಗಿ ಮೈಸೂರು ನಗರದಲ್ಲಿ ಉಳಿಯುವಂಥ ಕೆಲಸನ, ಇಡೀ ರಾಷ್ಟ್ರ ಹೊಗಳುವಂಥ ಕೆಲಸನ ಮಾಡಿರೋದ್ರಲ್ಲಿ ನಾವೆಲ್ಲರೂ ಕೂಡ ಇವತ್ತು ಅವರ ಒಂದು ಆಶ್ರಯದ ನೆರಳಿನಲ್ಲಿ ಮೈಸೂರು ನಗರದಲ್ಲಿ ನೆಲೆ ಕಂಡುಕೊಂಡಿದ್ದೀವಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಕಾರಣ ಇವತ್ತು ನಾವು ಬರ್ತೀವಿ, ಅವತ್ತು ಏನು 80-90ರ ದಶಕದಲ್ಲಿ ಒಂದು ನಿವೇಶನ ತಗೋಬೇಕು ಅಂತ ಹೇಳಿದ್ರೆ ದೂರಗಳಿಂದ ಯಾವುದಾದ್ರೂ ಕಾರ್ಖಾನೆಗೆ ಬಂದಿರ್ಬೋದು ಅಥವಾ ಸರ್ಕಾರಿ ನೌಕರಿಗೆ ಬಂದಿರ್ಬೋದು. ಮೊದಲೇ ಎಲ್ಲರೂ ಬಾಡಿಗೆಗೆ ಇರ್ತಿದ್ದು ಕೊಪ್ಪಳುಗಳಂಥ ಕಡೆ, ಕುಂಬಾರ ಕೊಪ್ಪಲು ಇರ್ಬೋದು, ಹೊಂಟಿ ಕೊಪ್ಪಲು ಇರ್ಬೋದು, ಪಡವರಹಳ್ಳಿ, ಕನ್ನೇಗೌಡ ಕೊಪ್ಪಲು ಇಂಥ ಕಡೆ ಇರ್ತಾ ಇದ್ವಿ. ಅಲ್ಲಿ ಬಾಡಿಗೆಗೆ ಸಿಗುವಂಥದ್ದು ಭಾಳ ಕಡಿಮೆ ಅಮೌಂಟಲ್ಲಿ ಸಿಗ್ತಾ ಇತ್ತು ನಮಗೆ. ಏನು ಇವತ್ತೇನು ಅಂದರೆ ನಾವು ಒಂದು 150-200 ಕೊಟ್ಟರೆ ಭಾಳಷ್ಟು. ಯಾಕೆ ಅವತ್ತು ಸಂಬಳನೂ ಕೂಡ ಕಡಿಮೆ ಇದ್ದಂಥ ಸಂದರ್ಭ. ಎಲ್ರಿಗೂ ಸಂಬಳ ಬರ್ತಿದ್ದು 1200-500, ಅದರಲ್ಲಿ ಜೀವನ ಎಲ್ಲ ಸಾಗಿಸುವಂಥ ಕೆಲಸ. ಅವತ್ತು ಆ ಒಂದು ಯೋಜನೆನ ತರಬೇಕು
ಇವ್ರಿಗೇನಾದರೂ ಒಂದು ನೆಲೆ ಕಲ್ಪಿಸ್ಕೊಡ್ಬೇಕು ಅನ್ನುವಂಥ ದೂರದೃಷ್ಟಿ ಯೋಜನೆಯಿಂದ ಅಸಾಮಂದಿರ ಅನ್ನೋ ಯೋಜನೆಯನ್ನು ತಂದು ಅವತ್ತು ಒಂದು ನಿವೇಶನಕ್ಕೆ ಏನು 1700 ರೂಪಾಯಿ 20-30ಕ್ಕೆ ತೊಗೊಂಡು ಕೊಟ್ಟರು. ಇವತ್ತು ಇವಾಗಲೇ ನಮ್ಮ ಎಲ್ಲ ಸಹೋದರರು ಹೇಳಿದಾಗೆ ಇವತ್ತು 60 ಲಕ್ಷ ಆಗಿದೆಯಲ್ಲ. ಅವತ್ತು ಇನ್ನೂ ಒಂದು ಸ್ಕೀಮ್ ಮಾಡಿದ್ರು ಅವರು. ನನಗೂ ತಿಳಿದಿರುವ ಹಾಗೆ ನಮಗೆಲ್ಲ ಮನೆ ಕಟ್ಟಬೇಕು ಅಂದರೆ ದುಡ್ಡಿಲ್ಲ, ಅದಕ್ಕೊಂದು ಹಣಕಾಸು ಸಂಸ್ಥೆ ಕ್ಯಾನ್ಪಿನ್ ಹೋಮ್ಸ್ ಅಂತೇಳಿ ಒಂದು 60,000 ರೂಪಾಯಿ ಮಾತ್ರ 20-30 ಮನೆ ಕಟ್ಟಲಿಕ್ಕೆ ಅವರು ಸಾಲ ಕೊಡ್ತಾ ಇದ್ದಂಥದ್ದು. ಅದನ್ನು ನಾವು ಪ್ರತಿ ತಿಂಗಳು 600 ರೂಪಾಯಿನ ನಾವು ಅಲ್ಲಿ ಕಟ್ಟುವಂಥ ಒಂದು ಸ್ಕೀಮು. ಜೊತೆಗೆ ಈಗ ಹೇಳಿದ್ರು ನಮ್ಮ ಚೆಲುವೇಗೌಡರು ಹೇಳಬೇಕಾದ್ರೆ ಅವ್ರು ಕೊಡ್ತಾ ಇದ್ದದ್ದು ಬುಕ್ಕು ಪುಸ್ತಕದಂಗೆ ಅಂತ ಆ ಥರ ಇರ್ತಿರ್ಲಿಲ್ಲ. ಆ ಒಂದು ನಗರಾಭಿವೃದ್ಧಿ ವಿಶ್ವಸ್ತ ಮಂಡಳಿ ಅಂತೇಳಿ ಅದರಲ್ಲಿ ಏನು ಮೇಲೆ ಮೇಯ್ನ್ ಹೆಡ್ಲೈನ್ಸ್ ಇತ್ತು, ಆ ಹೆಡ್ಲೈನ್ಸ್ ಕೆಳಗಡೆ ಮರ, ತಾಯಿ, ಮಕ್ಕಳು ಆ ಒಂದು ಪರಿಕಲ್ಪನೆ ಮಾಡಿ ಆ ಬುಕ್ ಕೊಟ್ಟಿರೋದು. ಇವತ್ತು ಕೂಡ ಯಾರು ಹೆಬ್ಬಾಳು, ದಟ್ಕಳ್ಳಿ, ಇವತ್ತು ಇವ್ರು ಹೇಳಿದ್ರು ವಿಜಯನಗರ, ಕನಕದಾಸ್ ನಗರ ಇಂಥಗಳ ಕಡೆ ಯಾರಾದರೂ ಅವತ್ತು 87, 88, 90ರ ದಶಕದಲ್ಲಿ ಯಾರು ತಗೊಂಡಿದ್ದಾರೆ ಅವ್ರ ಮನೆಯಲ್ಲೆಲ್ಲ ಅದೇ ಪುಸ್ತಕ ಇರೋದು. ಇವತ್ತು ನೀವು ನಿವೇಶನ ಮಾರಕ್ಕೆ ಹೋದ್ರೂ ನಾವು ಅದೇ ಪುಸ್ತಕ ತಗೋ ಹೋಗ್ಬೇಕು. ಪೂರ್ತಿ ಅದರಲ್ಲಿ ಎಲ್ಲ ಸಮಗ್ರ ಮಾಹಿತಿನೂ ಕೂಡ ಕೊಟ್ಟಿದ್ದಂಥದ್ದು. ಅದೇ ಅಪ್ಲಿಕೇಶನ್ ನಮಗೆ, ಬೇರೆದಲ್ಲ. ಇವತ್ತು ಅಪ್ಲಿಕೇಶನ್ಗೆ ದಿನಗಟ್ಟಲೆ ಕ್ಯೂ ನಿಲ್ಬೇಕಲ್ಲ, ಅಂಥ ಪರಿಸ್ಥಿತಿನೇ ಇಲ್ಲ. ಆ ಅಪ್ಲಿಕೇಶನಲ್ಲೇ ಪೂರ್ಣವಾದಂಥ ವಿವರ ಕೂಡ ಇದ್ದಂಥದ್ದು. ಅದ್ರ ಜೊತೆಗೆ ನಿವೇಶನ ಕೊಟ್ಟು ನಾವು ಏನಪ್ಪ ಕೈ ತೊಳ್ಕೊಂಡು ನಮ್ದೇನೂ ಇಲ್ಲ ಅನ್ನೋಂಗಿಲ್ಲ. ಅವರು ಮನೆ ಕಟ್ತಾ ಇರ್ಬೇಕಾದ್ರೆ ಈ ಒಂದು ಹೆಬ್ಬಾಳು ಬಡಾವಣೆ ಅವತ್ತಾಗಬೇಕಾದ್ರೆ ನಾವೆಲ್ಲರೂ ಕೂಡ ನೋಡಿರುವಂಥದ್ದು ಹತ್ರದಿಂದ. ಏನಾಗಿತ್ತು, ಇದೆಲ್ಲ ಏನು ನಮ್ಮ ಅಕ್ಕಪಕ್ಕದ ಗ್ರಾಮಾಂತರ ಪ್ರದೇಶ ಅಲ್ವಾ, ಎಲ್ಲರೂ ಕೂಡ ಜೋಳ ಮತ್ತು ಉಳ್ಳಿ ಅದೆಲ್ಲ ಬೆಳೀತಾ ಇದ್ದಂಥ ಪ್ರದೇಶ. ದಿಢೀರಂತೇಳಿ ಅದು ಬಡಾವಣೆ ಆಗಬೇಕಾದ್ರೆ ನಾವು ಮನೆ ಕಟ್ಟಬೇಕು ಅಂದರೆ ಎಲ್ಲ ಸುಸಜ್ಜಿತವಾಗಿ ಬೇಕಲ್ಲ, ರಸ್ತೆ ಬೇಕು, ನಲ್ಲಿ ಬೇಕು, ವಿದ್ಯುತ್ ಸೌಕರ್ಯ ಬೇಕು. ಆದರೆ ಅವತ್ತು ನಲ್ಲಿ ತರೋದು ಕೂಡ ಕಷ್ಟ ಆಗಿತ್ತು. ಅದಕ್ಕೆ ಅವರೊಂದು ಯೋಚನೆ ಮಾಡಿದ್ರು, ಒಂದು 4-5 ರೋಡ್ಗಳು ಸೇರುವಂಥ ಸ್ಥಳದಲ್ಲಿ ದೊಡ್ಡ ಟ್ಯಾಂಕ್ ಕಟ್ಟೋದು, ಆ ಟ್ಯಾಂಕ್ಗೆ ನಲ್ಲಿ ನೀರು ಬರಬೇಕು. ಅಲ್ಲಿಂದ ನಾವೆಲ್ಲರೂ ಪಿಕ್ ಮಾಡಿ ಅದನ್ನು ನಲ್ಲಿ ನೀರು ತುಂಬಿಸ್ಕೊಂಡೋಗಿ ಮನೆಗೆ ಕ್ಯೂರಿಂಗ್ ಮಾಡುವಂಥ ಕೆಲಸ. ಅದನ್ನು ಸ್ವತಃ ಖುದ್ದು ಅವರೇ ಬಂದು ನೀರು ಬರ್ತಾ ಇದೆಯಾ, ಮನೆ ಕಟ್ಟಿಸ್ಬಿಡಿ ಬೇಗ ಬೇಗ ಅಂತೇಳಿ ಎಲ್ರಿಗೂ ಕೂಡ ಮೋಟಿವೇಟ್ ಮಾಡುವಂಥ ಕೆಲಸನೂ ಕೂಡ ಮಾಡ್ತಾಯಿದ್ರು. ಗೌಡ್ರು ಬಂದು ಹೇಳ್ಬಿಟ್ರು ಇರಪ್ಪ ಮನೆ ಕಟ್ಟಬೇಕು ಅಂತೇಳಿ ಉತ್ಸಾಹ ಬರ್ತಾ ಇತ್ತು. ಅಂಥ ಒಂದು ಕೆಲಸನ ಇದನ್ನು ಮಾಡುವಂಥ ಒಂದು ಯೋಜನೆ ಮುಂದೆ ನಾವು ನಮ್ಮ ತಲೆಮಾರಾಗಿ ಬರ್ಬೋದು ಅಥವಾ ನಮ್ಮ ಮಕ್ಕಳ ತಲೆಮಾರಾಗ್ಬೋದು. ಹಾಲೇ ನಮ್ಮ ಮಕ್ಕಳುಗಳು ಕೂಡ ಪ್ರಬುದ್ಧರಾಗಿದ್ದಾರೆ. ಅವ್ರ ಮಕ್ಕಳ ತಲೆಮಾರಿಗೂ ಕೂಡ ಇಂಥ ಕೆಲಸನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದೊಂದು ಸುವರ್ಣಾಕ್ಷರದಲ್ಲಿ ಬರೆದಿಡುವಂಥ ಈ ಒಂದು ಕಾರ್ಯಕ್ರಮ ಅಂದರೆ ತಪ್ಪಾಗಲಾರ್ದು. ಕಾರಣ ನಾವು ಭಾಳಷ್ಟು ರಾಜಕಾರಣಿಗಳಿರ್ಬೋದು, ಸಾಮಾಜಿಕವಾಗಿ ಕೆಲಸ ಮಾಡುವಂಥವ್ರನ್ನ ನೋಡಿದ್ದೀವಿ. ಆದರೆ ಇವತ್ತು ಇಂಥ ಯೋಜನೆನ ನಾವು ರಾಷ್ಟ್ರ ಮಟ್ಟದಲ್ಲೂ ಗುರುತಿಸಿದ್ದಾರೆ, ನಮ್ಮ ದೇಶದಲ್ಲೂ ಕೂಡ ಗುರುತಿಸಿದ್ದಾರೆ. ಆದರೆ ಅದೆಲ್ಲ ಪ್ರಚಾರ ಈಗ ಹೇಳ್ದಂಗೆ ಸಿಕ್ಕಿರಲಿಲ್ಲ. ಈಗ ಕಳೆದ ಕೆಲವಾರು ವರ್ಷಗಳಿಂದ ನಾವೆಲ್ಲರೂ ಏನು ಫಲಾನುಭವಿಗಳಾಗಿದ್ವಿ, ನಾವೆಲ್ಲರೂ ಏನು ಇವತ್ತು ಅವ್ರ ಮುಂದೆ ಕೂತು ಇಷ್ಟೊಂದು ಶಕ್ತಿಯುತವಾಗಿ ಮಾತಾಡಲಿಕ್ಕೆ ನಾವೆಲ್ಲರೂ ಅವ್ರು ಕೊಟ್ಟಂಥ ಸೂರಲ್ಲಿ ಬೆಳೆದು ಇಷ್ಟೊಂದು ಪ್ರಬುದ್ಧಮಾನವಾಗಿದ್ದೀವಿ. ನಾವುಗಳು ಇಂಥ ಒಂದು ನೆಲೆಗಟ್ಟನ್ನು ಕೊಟ್ಟವರು ಈಗ ಏನು ಸರ್ಕಾರ ಗುರುತಿಸ್ತಾ ಇಲ್ವಲ್ಲಪ್ಪ ಅನ್ನೋದು ನಮಗೂ ಎಲ್ಲೋ ಒಂದು ಕಡೆ ನೋವಿತ್ತು. ಆದರೆ ಅವರ ಒಂದು ಶ್ಲಾಘನೆನ ಈ ದೇಶ ಕಂಡಂಥ ಅಪ್ರತಿಮ ರಾಜಕಾರಣಿ 3ನೇ ಬಾರಿ ಪ್ರಧಾನಿಯಾಗಿರುವಂಥ ಮೋದಿಯವರು ಕೂಡ ಶ್ಲಾಘನೆ ಮಾಡಿದ್ರು ಅಂದರೆ ಅವರ ಒಂದು ಕಾಯಕನ ಎಲ್ಲರೂ ಮೆಚ್ಚಬೇಕಾದದ್ದೇ. ಅವ್ರು ಇನ್ನೂ ನಮ್ಮ ಜೊತೆಯಲ್ಲಿ, ನಾವು ಕೂಡ ಅವ್ರ ಜೊತೆಯಲ್ಲಿ ಇದ್ದೀವಲ್ಲ, ಅದು ನಾವು ಮಾಡಿರುವಂಥ ಪುಣ್ಯ ಅಂತ ನಾನು ಹೇಳ್ತಾ, ಅವರು ತಾಯಿ ಚಾಮುಂಡೇಶ್ವರಿ ಆಯಸ್ಸು ಆರೋಗ್ಯ ಎಲ್ಲ ಕೊಡಲಿ. ಮುಂದೆ ಏನಾದರೂ ನಮ್ಮ ಈಗಿರುವಂಥ ನಗರಾಭಿವೃದ್ಧಿ ಪ್ರಾಧಿಕಾರ ಈಗಾಗಲೇ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ಅಂತ ಹೆಸರು ಬದಲಾವಣೆ ಮಾಡವ್ರೆ, ತಮಗೆಲ್ಲ ಗೊತ್ತಿರುವಂಥದ್ದೇ. ಅಲ್ಲಿ ನಡೆದಿರುವಂಥ ಹಗರಣ ಇತಿಹಾಸದಲ್ಲಿ 21ನೇ ಶತಮಾನದಲ್ಲಿ ಯಾವಾಗಲೂ ನಡೆಯಲ್ಲ. ಅಂಥ ಹಗರಣ ನಡೆದಿರುವಂಥದ್ದು, ಅದರ ಹೆಸರನ್ನೇ ತೊಡೆದಾಕಿದ್ದಾರೆ. ಆದರೆ ಅವತ್ತು ನಾವಿರಲಿಲ್ಲ. ಹಿಂದೆ ಇದ್ದಂಥ ಇಂಥ ಒಂದು ದಾರಿದೀಪ ಆಗುವಂಥವರ ನೆರಳಲ್ಲಿ ನಾವಿದ್ದೋ ಅಲ್ವಾ, ಅಂಥ ಒಂದು ಖುಷಿ, ಅಂಥ ಒಂದು ನೆಮ್ಮದಿ ನಮ್ಮೆಲ್ರಿಗೂ ಇದೆ. ನಾವೆಲ್ಲರೂ ಅವ್ರ ನೆಲದಲ್ಲಿ ಓಡಾಡ್ತಾ ಇರೋದೇ ನಮ್ಮ ಪುಣ್ಯ ಅಂತ ನಾನಾದರೂ ಈಗ ಹೇಳ್ತಾ, ತಾಯಿ ಚಾಮುಂಡೇಶ್ವರಿ ಇನ್ನೂ ಆಯಸ್ಸು ಆರೋಗ್ಯ ಕೊಟ್ಟು ಮುಂದೆ ಏನಾದರೂ ಪ್ರಾಧಿಕಾರದಲ್ಲಿ ಕೆಲಸ ಮಾಡಬೇಕಾದ್ರೆ ಇಂಥವ್ರ ಸಲಹೆ ಸಹಕಾರಗಳನ್ನ ತೆಗೆದುಕೊಂಡು ರಾಜ್ಯ ಸರ್ಕಾರದವರು ಉನ್ನತಿ ಮಾಡಲಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ
ಮನದಾಳದ ಗರಿ. ಶ್ರೀಗರಿ ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ನಿಮ್ಮ ಮನದಾಳದ ಗರಿ.